ಹೈಜಾಕ್ ಮಾಡುವಂಥದ್ದು ಅದೆಲ್ಲ ನಡೀತದೆ. ಏನು ಮಾಡ್ಲಿಕ್ಕಾಗಲ್ಲ, ಜನ ಅದಕ್ಕೆ ತೀರ್ಮಾನ ಮಾಡ್ಬೇಕು. ಅದು ನಾವು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ, ಜನ ತೀರ್ಮಾನ ಮಾಡಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಹೊಸ ರಾಜಕೀಯ ಧ್ರುವೀಕರಣ ಆಗಬೇಕು, ಹೊಸ ಜನ ಬರಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಅಂದರೆ ರಾಜಕೀಯದಲ್ಲಿ ಹೊಸದು ಬರಬೇಕು, ಹಳೇದೇ ಇರಬಾರ್ದು, ಹೊಸದು ಬರಬೇಕು. ಅದಕ್ಕೆ ನಮ್ಮ ಅಪ್ಪನಗೌಡ ಪ್ಯಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಮಾಡಿದ್ರೆ ಯಾರಿಗೆ ಯಾಕೆ ಈ ರೀತಿ ಭಯ? ಅದನ್ನು ಅವ್ರಿಗೆ ಕೇಳಬೇಕಲ್ಲ, ನಾವು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಅದಕ್ಕೆ ಅವರು ಅದಕ್ಕೆ ನಿಮ್ಮ ಪ್ರಶ್ನೆ ಉತ್ತರ ಕೊಡಬೇಕು. ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದ್ದೀವಿ, ಹೊಸ ಅವಕಾಶ ಕೊಡಿ ಹೊಸಬರಿಗೆ. ಯಾಕಂದ್ರೆ ಈಗ ನಾವು 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ. ಸೊ ಹಿಂದೆ ಅವರು 25 ವರ್ಷದಿಂದ ಅಲ್ಲಿ ಆಳಿದ್ದಾರೆ. ಸೊ ಆ 25ಕ್ಕೂ ಈ 3 ತಿಂಗಳಿಗೆ ಜನ ಕಂಪೇರಿಟಿವ್ ಮಾಡ್ತಿದ್ದಾರೆ. ಈ 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದರೆ ನಮಗೆ TC ಬೇಕಾದರೆ ಯಾರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ, ಫೋನ್ ಮುಖಾಂತರ ಬರ್ತಾ ಇದೆ ಅಂತ. ಸೊ ಅದು ಮುಂದುವರಿಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈ ಚುನಾವಣೆಯಲ್ಲಿ ಗೋಕಾಕ್ ಸಂಸ್ಕೃತಿಯನ್ನ ಕೆಲ್ಕುವಂಥದ್ದು, ಅಲ್ಲಿನ ಜನರನ್ನ ಯಾವ ರೀತಿ ಇದೆ ಅಂತ ಇದು ಯಾಕಂದ್ರೆ ನಿಮ್ಮ ಮಠದ ನಡುವೆ ಇದು ನಡೀತಾ ಇದೆ, ಚುನಾವಣೆ ನಡೀತಾ ಇದೆ. ಈ ಎಲ್ಲ ಚುನಾವಣೆ ಬಂದಾಗ ಏನು ಹೊಸದಲ್ಲ ರೀ. ಚುನಾವಣೆ ಬಂದಾಗ ಗೋಕಾಕು ಅದು ಇದು ಹೇಳೋದು ಇದಕ್ಕಲೇ ಏನು, ಚುನಾವಣೆ ಬಂದಾಗ ಇದೊಂದು ಪರಿಪಾಠ, ಇದೊಂದು ಥರ ಪಾಠ ಐದಾರು ಇದು. ಅದರಿಂದ ಜನರಾಗ ಏನದು, ಯಾಕೆ ಜನ ನೋಡೋದು ಕೆಲಸ ಯಾರು ಮಾಡ್ತಾರೆ, ನಮ್ಗೆ ಯಾರು ಅವೈಲೇಬಲ್ ಇದ್ದಾರೆ, ಏನು ಮಾಡಿದಾರನ್ನ ಅಷ್ಟೇ ನೋಡ್ತಾರೆ. ಈಗ ನಾವು ಭಾಷಣ ಮಾಡಿದರೆ, ಆರೋಪ ಮಾಡಿದ್ರೆ ಹತ್ರ ಮೇಲೆ ಯಾರು ಓಟ್ ಹಾಕಲ್ಲ. ಈ ಚುನಾವಣೆಯಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಆಗ್ತಾ ಇದ್ದಾವೆ. ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಆಗ್ತವೆ, ಆ ಮಾತು ಬೇರೆ. ಆದ್ರೆ ಈ ಚುನಾವಣೆಯಲ್ಲಿ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು ಆಗ್ತವೆ. ಆಗಬಾರ್ದು. ಅದು ನಾವು ಮಾತ್ರ ಎಲ್ಲಿಯೂ ಮಾಡಿಲ್ಲ. ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಟೀಕೆ ರಾಜಕೀಯ ಆರೋಪ ಮಾಡಿದ್ವಿ ಹೊರತಾಗಿ ನಾವು ಮಾಡಿಲ್ಲ. ಅದು ಅವ್ರಿಗೆ ಬಿಟ್ಟಂತ ವಿಚಾರ, ಅವ್ರ ವೈಯಕ್ತಿಕವಾಗಿ. ಅಂದ್ರೆ ಈ ಚುನಾವಣೆಯನ್ನ ತಾವು ಯಾವುದೇ ಕಾರಣಕ್ಕೂ ಈ ಇದ್ರ ವಿಚಾರ ಇಲ್ಲ, ಅವ್ರ ವ್ಯಕ್ತಿಗತ ಆಗಲಿ ಅವ್ರದ ಬೇರೆ ರೀತಿಯಿಂದ ಅದನ್ನ ಜನರು ಕೂಡ ಸ್ವೀಕಾರ ಮಾಡೋದಿಲ್ಲ. ಅದು ಜನರು ನೋಡೋದು ನಮ್ಮ ಸರ್ವಿಸ್ ಏನು, ನೀವೇನು ಮಾಡ್ತೀರಿ, ಹಿಂದೆ ಏನು ಮಾಡಿದ್ರಿ, ಅದನ್ನು ಮುಂದೆ ಏನು ಮಾಡ್ಬೋದು, ಅಷ್ಟರ ಮ್ಯಾಗ ಓಟ್ ಹಾಕ್ತಾರೆ ಹೊರತಾಗಿ ನಮ್ಮ ಭಾಳ ದೊಡ್ಡ ಭಾಷಣಕ್ಕೆ ಯಾರು ಓಟ್ ಹಾಕೋಲ್ಲ. ಅದೇ ಹೇಳ್ತಿರಲ್ಲ, ಈಗ ಈ ಎಲ್ಲ ಸಂಸ್ಥೆ ಕಟ್ಟಿದವರು ಲಿಂಗಾಯತ್ರನ ಈಗೆಲ್ಲ ಇವ್ರು ಯಾರು ಹಾಳು ಮಾಡಿದವ್ರು ಯಾರು? ಅದೇ ಸಮುದಾಯಕ್ಕೆ ಸೇರಿದವ್ರು ನಾವು ಕೂಡ ಹೇಳ್ತಾ ಇದ್ದೀವಿ. ಕಟ್ಟಿದವರು ಪಾಪ ಕಷ್ಟಪಟ್ಟು ಕಟ್ಟಿದಾರೆ ಲಿಂಗಾಯತರು. ಅದನ್ನು ಇವರು ಈ ರೀತಿ ಈಗಾಗಲೇ 600 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಹೀರಾ ಶುಗರು. ಸೊ ಅದನ್ನು ಕೂಡ ನಾವು ಜನರಿಗೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ತಮ್ಮ ಪ್ಯಾನೆಲ್ ಏನಾದರೂ ಗೆತ್ತು ಅಂತಂದ್ರೆ ಏನು DCC ಬ್ಯಾಂಕ್ ಸೂತ್ರ ಇಲ್ಲಿ ಅನ್ವಯ ಆಗತ್ತಾ? ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥದ್ದು, ಅವ್ರನ್ನೇ ಇದು ಮಾಡುವಂಥದ್ದು, ಆ ರೀತಿ ಏನಾದರೂ ಪ್ಲಾನ್ ಮಾಡ್ತಿದ್ದಾರೆ? ಇಲ್ಲ, ನೋಡೋಣ. ಅದು ಇನ್ನೂ ಚುನಾವಣೆ ಆಗಬೇಕು. ಭಾಳ ಜನ ಲೀಡರ್ಸ್ ಅದಾರೆ ಇದಕ್ಕೆ. ಅಣ್ಣ ಸಾಬ್ ಜೊಲ್ಲೆ ಅದಾರೆ, ಬಾಲಚಂದ್ರ ಇದ್ದಾರೆ, ಮೆಟ್ಟಿಗಾರು, ಅಪ್ಪ ಸಾಬ್ ಚಿರುಪಳ್ಳಿ, ಇನ್ನೂ ಭಾಳ ಜನ ಅದಕ್ಕೆ ಲೀಡರ್ ಅದಾರ. ಅವ್ರನ್ನೆಲ್ಲ ಕೇಳಿ ಮಾಡ್ತೀವಿ, ಏನದ ಅಷ್ಟು ಅರ್ಜೆಂಟ್ ಇಲ್ಲ. ಈಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಒಳ್ಳೆ ಸಂಬಂಧ ಇದೆ. ಒಳ್ಳೆ ಯಾವ ವಿಚಾರಕ್ಕಾಗಿ ವೈಮನಸ್ಸು ನೋಡಿ, ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಅವರೇ 6 ಜನ ಹೊರಗೆ ಬಂದರು. ಯಾರು ಕತ್ತಿ ಕಡೆ ಇರುವಂಥ ಬೆಂಬಲಿಗರು, ಡೈರೆಕ್ಟ್ರು. ಅವ್ರು ಹೋಗಿ ಅಣ್ಣ ಸಾಬ್ ಜೊಲ್ಲೆ ಅವ್ರಿಗೆ ಅಪ್ರೋಚ್ ಆದರು. ಕರೆ ಅವ್ರಿಗೆ 6 ಜನ ಇತ್ತು, 4 ಕಡೆ ನಮ್ಮವ್ರಿಗೆ, ನಮ್ಮ ಕಾನ್ಫಿಡೆನ್ಸ್ ಅವರು. ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು, ನಾವು ಈ ರೀತಿ ಹೊಸ ಆಡಳಿತ ಮಾಡ್ತೀವಿ ಅಂತ ನಮ್ಮ ಮೆಂಬರಲ್ಲಿ ಹೊಂದಾಣಿಕೆ ಆಯಿತು. ಸೊ ನಮಗೂ ಅನಿವಾರ್ಯವಾಗಿ ಅವ್ರನ್ನ ಬೆಂಬಲಿಸಬೇಕಾಯಿತು ಡೆವಲಪ್ಮೆಂಟ್ ದೃಷ್ಟಿಯಿಂದ. ಸೊ ಹೀಗಾಗಿ ಜೊಲ್ಲೆ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಗ್ತದೆ. ಸೊ ಈಗ ಹೇಳಿದಂಗೆ ಇವ್ರು ರಕ್ಷಣೆ ಮಾಡಲಿಕ್ಕೆ ಚುನಾವಣೆ ಅನಿವಾರ್ಯ. ಯಾಕಂದ್ರೆ ನಾವು ಅರ್ಧಕ್ಕೆ ಬಿಡ್ಲಿಕ್ಕೆ ಆಗೋಲ್ಲ ಅವನ್ನ. ಸೊ ಅವ್ರಿಗೋಸ್ಕರ ಈ ಚುನಾವಣೆ ಮಾಡ್ತಾ ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೊರಗಿನವ್ರು ನಮ್ಗೆ ತಿಳ್ಕೊಳ್ತಾ ಇದ್ದಾರೆ, ನಮ್ಮನ್ನ ಇದು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ, ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ. ನಾವು ಕೊಡುವ ಇಲ್ಲಾರಿಗೆ ಕೊಡ್ತಾ ಇದ್ದೀವಿ. ಈ ಸ್ಪರ್ಧೆ ಮಾಡೋರು ಎಲ್ಲಾರು ಇವ್ರಿ 15 ಜನ ಹೆಚ್ಚಿನ ತಾಲೂಕಿನವ್ರು ಇದ್ದಾರೆ. ನಿಪ್ಪಾಣಿ, ಗೋಕಾಕು, ಬೆಳಗಾವಿಯಿಂದ ಯಾರು ಬಂದಿಲ್ಲ. ನಾವು ಒಂದು ಹೇಳ್ತೇವೆ, ನಾಳೆ ಅಧ್ಯಕ್ಷ ಆಗೋರು ಎಲ್ಲವ್ರಿ ಇಲ್ಲವ್ರು ಆಗೋರು. ಸೊ ಅದನ್ನು ತಮ್ಮ ರಕ್ಷಣೆಗೆ ಇದನ್ನು ಡಿಪೆಂಡ್ಸ್ ಆಗಿ ಕಳಿಸಿದಾರೆ. ಹೊರಗಿಂದ ಬರ್ತಾರೆ, ನಮ್ಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಜನ ಅದನ್ನು ಕೇಳೋದಿಲ್ಲ ಅಂತ.
ಸರ್ ಈಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಒಂದೇ ಇರುತ್ತೆ. ಒಂದೇ ಈಗ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ನಿಮ್ಗೆ ಅನುಭವ ಇದೆ. ಈಗ ನೀವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀರಾ? ಮೊದಲೇ ಅಧ್ಯಕ್ಷ ಅಲ್ಲ, ಈಗಾಗಲೇ 3 ತಿಂಗಳಲ್ಲಿ ನಾವೇನು ಮಾಡ್ತಾ ಜನಕ್ಕೆ ತೋರಿಸ್ಬಿಟ್ಟಿವಿ. ಮೊದಲು ಅವ್ರು ಟಿ ಸಿ ಕೊಡ್ಬೇಕಾದ್ರೆ 1 ತಿಂಗಳು 3 ತಿಂಗಳು 4 ತಿಂಗಳು ವರ್ಷ ಗಂಟಲೆ ಕಾಯಿಸಿದ್ದು ವಿಧಾನಗಳು. ಈಗ ನಾವು 4 ತಾಸುಗಳಲ್ಲಿ ಟಿ ಸಿಯನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ. ಸುಮಾರು 2-3 ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ. ಹಂತ ಹಂತವಾಗಿ ಎಲ್ಲರಿಗೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ. ಲಿಂಗಾಯತ ಸಮುದಾಯವನ್ನ ಎತ್ತಿ ಕಟ್ಟುವಂಥ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ. ನಮ್ಮನ್ನು ತುಳಿತಾ ಇದ್ದಾರೆ, ಎಲ್ಲ ಕಡೆ ಮಂದಿರ ಹಾಕ್ತಾ ಇದ್ದಾರೆ. ಈ ಮೂಲಕ ತಾವು ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಏನು ಅಪೀಲ್ ಮಾಡ್ತೀವಿ ಸರ್? ಏನು ಹೇಳ್ಬೇಕು? ಅಲ್ಲ, ಅಪೀಲ್ ಮಾಡೋದು ಏನು ಇಲ್ಲವೇ ಇಲ್ಲ. ರಾಜಕೀಯ ಅಂದರೆ ಹಂಗೆ ಇರ್ತದೆ. ಅದೇನು ಹೊಂದಾಣಿಕೆ ಅಂತ ಪ್ರಶ್ನೆ ಇಲ್ಲ. ಯಾರು ಇದರಲ್ಲಿ ಜಾತಿ ಧರ್ಮ ಬರೋಲ್ಲ. ಗೆಲ್ಲೋದು ಒಂದೇ ಮಾನದಂಡ ಆಗಿದೆ. ಆ ಜಾತಿಯವ್ರು ಆ ಕಡೆ ಇದ್ದಾರೆ, ಈ ಜಾತಿಯವ್ರ ಪ್ರಶ್ನೆ ಇಲ್ಲ. ಸೊ ಇವಾಗ ಕಾಲಕ್ಕೆ ಒಂದು ಸಾರಿ ರಮೇಶ್ ಕತ್ತಿ ಅವರು ಸೌದಿಯವ್ರ ಜೊತೆನೂ ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ, ಜೊಲ್ಲೆ ಅವ್ರ ಜೊತೆನೂ ಹೋರಾಟ ಮಾಡಿದ್ದಾರೆ, ಬೇರೆ ಬೇರೆ ಲಿಂಗಾಯತ ಸಮುದಾಯದಲ್ಲಿರೋ ಜೊತೆ ಹೋರಾಟ ಮಾಡಿದ್ದಾರೆ. ನಮ್ಮ ಜೊತೆ ಅಂತಲ್ಲ, ಮುಂಚೆ ಕೂಡ ಅವರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ. ಸೊ ಇದು ಮೊದಲನೇದೇನೂ ಅಲ್ಲ. ಸೊ ನಡೀತಾನೆ ಇರ್ತಿತ್ತು. ರೆಸ್ಪಾನ್ಸ್ ಹೆಂಗಿದೆ ಸರ್? ಎಲ್ಲ ಕಡೆ ನಡೀದೆ, ಚೆನ್ನಾಗಿದೆ. ನಾವು ಗೆಲ್ತಂತೆ ಆಸೆ ಇದೆ. ಆದರೂ ಅಂತಿಮವಾಗಿ ಜನ ತೀರ್ಮಾನ ಮಾಡೋದು. 3-4 ದಿವಸಗಳ ಅವಕಾಶ ಇದೆ. ಎಲ್ಲ ಜನರು ಭೇಟಿ ಆಗ್ತಾ ಇದ್ವಿ, ಅವ್ರ ಸಪೋರ್ಟ್ ಕೇಳ್ತಾ ಇದ್ವಿ. ಯಾರ ಮನೆ ಮುಗಿದು ಯಾಕೆ ನಿಲ್ಬೇಕಾಕೆ ಅವಶ್ಯಕತೆ ಏನಾದ್ರು? ಯಾರಿಗೆ ಬೇಡ ಯಾರಂದ್ರೆ ತಡೆದಾರ ಯಾರಿಗೆ ಯಾರು ತಡೆದಿಲ್ಲ. ಅದೇನು ಎಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ ಚುನಾವಣೆ ಆಡ್ಬೋದು, ನಿಲ್ಬೋದು. ಅವರೇ ಹೊರಗಿಂದ ಇರ್ತಾರೆ. ಮತ್ತು ಅವ್ರಿಗೆ ಗೋಕಾಕ್ ಮಾಡಿದ್ರೆ ಹೊರಗಿನ ಅವ್ರು ಹಾಕ್ತಾರೆ. ಅದಕ್ಕೆ ಹೊರಗಿಲ್ಲ ಒಳಗಿಲ್ಲ, ಇಡೀ ದೇಶ ತುಂಬ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು, ಸ್ಪರ್ಧೆ ಮಾಡ್ಬೋದು, ಅಲ್ಲಿ ಹೋಗಿ ಮನೆ ಕಟ್ಬೋದು. ಸೊ ಅದು ಅವ್ರಿಗೆ ಬಂದರೆ ಒಳ್ಳೇದು. ಯಾರು ಬೇಡ ಅಂತಾರೆ? ಬಂದರೆ ಇನ್ನೂ 4 ಕೆಲಸ ಬೇಗ ಆಗ್ತಾವೆ. ಅದೆಲ್ಲ ರಾಜಕೀಯ ಭಾಷಣ ಅಷ್ಟೇ. ಅದ್ರಲ್ಲಿ ಇಲ್ಲೇ ಮಾಡಬೇಕಾದ ನೋಡಿ, ಅವ್ರ ರಸ್ತೆ ಹೆಂಗದಾವ ನೋಡ್ಕೊಂಡು ಬನ್ನಿ. ನಮ್ಮ ಎಮ್ಕನಗುಡಿ ರಸ್ತೆ ಹೆಂಗದಾವ, ಅವ್ರ ಕಾನ್ಸ್ಟಿಟ್ಯೂನ್ಸಿ ರಸ್ತೆ ಹೆಂಗದಾವ ಅವ್ರು ನೋಡ್ಕೊಂಡು ಬನ್ನಿ. ಅವರು 25 ವರ್ಷದಿಂದ ಮಾಡ್ತಾರೆ ನಮ್ಗಿಂತ ಮುಂಚೆಯಿಂದ. ನಾವು 18 ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅದ್ರ ಮೇಲೆ ಗೊತ್ತಾಯ್ತು. ಕೊನೆಯದಾಗಿ ಮತದಾರರಿಗೆ ಏನು ಅಪೀಲ್ ಮಾಡಲಿಕ್ಕೆ? ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ. ಈಗ ನಾವು 3 ತಿಂಗಳಲ್ಲಿ ಕೆಲಸ ಮಾಡಿದ್ದೀವಿ. ಅವ್ರು 30 ವರ್ಷದಲ್ಲಿ ಅವರು ಇದ್ದರು. ಅವ್ರ ಕಾರ್ಯವಕ್ಕೇನು ಜನ ನೋಡಿದ್ದಾರೆ, ನಮ್ಮದು 3 ತಿಂಗಳಲ್ಲಿ ನೋಡಿದ್ದಾರೆ. ಆ ಬೇಸ್ಮ್ಯಾಗ ನಮ್ಗೆ ಓಟ್ ಕೊಡಿ ಅಂತ ವಿನಂತಿ. ಮಾಡಿ ಅದು ಹೇಳಿದ್ಲ ಈಗ ಏನದು ಚಾಲು ಆಗ್ತಾವ. ಈ ರಾಜಕೀಯ ಅಂದರೆ ಒಬ್ಬರನ್ನ ಮೀರಿ ಒಬ್ಬರನ್ನ ಬೆಳೆದಂಥ ರಾಜಕೀಯ ಇದೆ. ಯಾರೋ ಹಿಂಗೆ ಮನ್ಯಾಗ ಕುಂತು ಬರೀ ಊರು ಅನ್ನಂಗಿಲ್ಲ, ಅದು ಮೀರೇ ಬೆಳಿಬೇಕಿರ್ತೈತೆ ರಾಜಕೀಯಲ್ಲಿ. ಮತ್ತು ಇವರು DT ಪಾಟೀಲ್ ಬಸಗೌಡ ಕಾರ್ಖಾನೆ ಇವ್ರು ಏನು ಕಸ್ಕೊಂಡ್ರೆ ಪ್ರಚಾರ ಮಾಡಿ ಕಸ್ಕೊಂಡ್ರು ಲಾಸ್ ಆಗಿದೆ ಅಂತ. ಅವ್ರು ಒಳ್ಳೆ ಕಾರ್ಖಾನೆ ಇತ್ತು. ಇವ್ರು 30 ವರ್ಷದೊಳಗೆ 600 ಕೋಟಿ ಲಾಸ್ ಆಯ್ತು. ಮತ್ತು ಅವಾಗ ಹೇಳಿದಲ್ಲ, ಮತ್ತು ಲಿಂಗಾಯತನ ಸೋಲಿಸಿರೋದು, ಇವ್ರನ್ನೆಲ್ಲ ಸೋಲಿಸಿ, ಬೇರೆಯವ್ರು ಸೋಲಿಸಿ, SC ST ಸೋಲಿಸಿಲ್ಲ, ಲಿಂಗಾಯತನ ಸೋಲಿಸಿರು. ಇಲ್ಲಿವರೆಗೆ ಇರೋದು ಯಾರಿಗೆ ಮಾಡಿರಿ? AB ಪಾಟೀಲ್ಗೆ ಮಾಡಿದ್ರು. ಅವ್ರು ಅವ್ರ ಜೊತೆ ಅವರು ಡೆಫಿನೆಟ್ಲಿ ಅದನ್ನು ಕಾರ್ಡ್ ಪ್ಲೇ ಮಾಡ್ತಾರೆ. ಅದು ವರ್ಕೌಟ್ ಆಗೋಲ್ಲ.